ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಳ್ತೀನಿ. ಇವತ್ತು ನಾನು ನಿಮ್ಮ ಜೊತೆ ಯಾವ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಆರೋಗ್ಯಕರವಾಗಿರುವಂತಹ ಮೆಂತೆ ಹಿಟ್ಟನ್ನು ಸರಿಯಾದ ವಿಧಾನದಲ್ಲಿ ಹೇಗೆ ಮಾಡೋದು ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ. ನನಗೆ ಒಬ್ಬರು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರು, ಮೆಂತೆ ಮುದ್ದೆ ಮಾಡೋದು ಹೇಗೆ ಎಂದು ತಿಳಿಸಿದ್ದೀರಾ ಸಿಸ್ಟರ್, ಆದರೆ ಮೆಂತೆ ಹಿಟ್ಟನ್ನು ಹೇಗೆ ಮಾಡೋದು ಅಂತ ನನಗೆ ಗೊತ್ತಿಲ್ಲ, ದಯವಿಟ್ಟು ಆ ವಿಡಿಯೋನ ಶೇರ್ ಮಾಡಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರು. ಹಾಗಾಗಿ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಮೆಂತೆ ಹಿಟ್ಟನ್ನು ಮಾಡುವಾಗ ಮಾತ್ರ ಗೋಧಿ, ಅಕ್ಕಿ, ಉದ್ದಿನಬೇಳೆ, ಮೆಂತೆ ಇವೆಲ್ಲವನ್ನು ಸರಿಯಾದ ಅಳತೆ ಪ್ರಕಾರನೇ ಹಾಕಿ ಮೆಂತೆ ಹಿಟ್ಟನ್ನು ಮಾಡಬೇಕಾಗುತ್ತೆ. ಈ ಮೆಂತೆ ಹಿಟ್ಟನ್ನು ಮಾತ್ರ ಬಿಸಿಲು ಇರೋ ಟೈಮಲ್ಲೇ ಮಾಡಬೇಕಾಗುತ್ತೆ. ನಿಮಗೆ ಎಷ್ಟು ಮೆಂತೆ ಹಿಟ್ಟು ಬೇಕು ಅಷ್ಟನ್ನು ನೀವು ಬೇಸಿಗೆ ಕಾಲದಲ್ಲಿ ಮಾಡಿ ಇಡಬೇಕಾಗುತ್ತೆ. ಆ ಟೈಮಲ್ಲಿ ನೀವು ಮೆಂತೆ ಹಿಟ್ಟನ್ನು ಮಾಡಿ ಇಡೋದ್ರಿಂದ 1 ವರ್ಷ ಇಟ್ಟರೂ ಹಾಳಾಗೋದಿಲ್ಲ. ಯಾಕೆ ಅಂದರೆ ಅದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಹಿಟ್ಟನ್ನು ಮಾಡಬೇಕು. ಹಾಗಾಗಿ ಇವಾಗ 3 kg ಜವಿ ಗೋಧಿಗೆ ಅರ್ಧ kg ಉದ್ದಿನಬೇಳೆ ತಗೊಂಡಿದ್ದೀನಿ. ಉದ್ದಿನಬೇಳೆನ ತೊಳಿತಾ ಇಲ್ಲ ನೀವು ಅಷ್ಟೇ ಉದ್ದಿನಬೇಳೆನ ತೊಳಿಬೇಡಿ. ಅದನ್ನು ಕ್ಲೀನ್ ಮಾಡಿಕೊಂಡು ಈ ರೀತಿ ಒಂದು ಕಾಟನ್ ಬಟ್ಟೆಯಲ್ಲಿ 1-2 ಸಾರಿ ಚೆನ್ನಾಗಿ ಈ ರೀತಿ ಒರೆಸ್ಬಿಡಿ. ಅದರಲ್ಲಿರುವಂತಹ ಧೂಳೆಲ್ಲ ಹೋಗ್ಬಿಡುತ್ತೆ. ಇವಾಗ ಆ ಬಟ್ಟೆಯಲ್ಲಿ ಕಾಣ್ತಾ ಇದೆ ನೋಡಿ, ವೈಟಾಗಿ ಅದು ಉದ್ದಿನಬೇಳೆಯಲ್ಲಿರುವಂತಹ ಧೂಳು ಬಟ್ಟೆಗೆ ಅಂಟ್ಕೊಂಡಿದೆ. ಉದ್ದಿನಬೇಳೆನ ಮಾತ್ರ ಯಾವುದೇ ಕಾರಣಕ್ಕೂ ತೊಳಿಬೇಡಿ. ತೊಳೆದು ಗೋಧಿ ಜೊತೆ ಹಾಕಿ ಹಿಟ್ಟು ಮಾಡಿಸೋದ್ರಿಂದ ಮುದ್ದೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಈ ರೀತಿ 1-2 ಸಾರಿ ಬಟ್ಟೆಯಲ್ಲಿ ಉಜ್ಜಿದ್ರೆ ಸಾಕು, ಉದ್ದಿನಬೇಳೆಯಲ್ಲಿರುವಂತಹ ಧೂಳೆಲ್ಲ ಹೋಗ್ಬಿಡುತ್ತೆ. ಇವಾಗ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ಉದ್ದಿನಬೇಳೆ ಕ್ಲೀನಾಗಿದೆ, ಸ್ವಲ್ಪನೂ ಧೂಳಿಲ್ಲ. 3 kg ಜವಿ ಗೋಧಿಗೆ ಅರ್ಧ kg ಮೆಂತೆಕಾಳನ್ನು ತಗೊಂಡಿದ್ದೀನಿ. 3 kg ಜವಿ ಗೋಧಿಗೆ ಅರ್ಧ kg ಮೆಂತೆಕಾಳು ಜಾಸ್ತಿ ಆಗುತ್ತೆ. ಅರ್ಧ kg ಹಾಕಿದರೆ ಕಹಿ ಅಂಶ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಅರ್ಧ kgಯಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಆಗೋಷ್ಟು ಮೆಂತೆಕಾಳನ್ನು ತೆಗೆದಿಡ್ತಾ ಇದ್ದೀನಿ. ಇವಾಗ ಅದನ್ನು ಚೆನ್ನಾಗಿ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ತಾ ಇದ್ದೀನಿ. ಮೆಂತೆಕಾಳು ಮತ್ತು ಉದ್ದಿನಬೇಳೆ ಇವೆರಡನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಈ ರೀತಿ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸೋದ್ರಿಂದ ಸ್ವಲ್ಪನೂ ಧೂಳು ಇರೋದಿಲ್ಲ. ಯಾವುದೇ ಕಾರಣಕ್ಕೂ ಮಾತ್ರ ಇವೆರಡನ್ನು ತೊಳಿಬೇಡಿ. ಇವಾಗ ಮೆಂತೆಕಾಳನ್ನು ಬಟ್ಟೆಯಲ್ಲಿ ಒರೆಸಿದ್ದಾಯಿತು ನೋಡಿ. ಮೆಂತೆಕಾಳಲ್ಲೇನೂ ಅಷ್ಟು ಧೂಳಿಲ್ಲ, ಉದ್ದಿನಬೇಳೆಯಲ್ಲೇ ಜಾಸ್ತಿ ಧೂಳಿದ್ದಿದ್ದು. ಇವಾಗ ಮೆಂತೆನೂ ಸಹ ಕ್ಲೀನ್ ಆಯಿತು. ಅದನ್ನು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ಇವಾಗ ಉದ್ದಿನಬೇಳೆ ಮತ್ತು ಮೆಂತೆ ಇವೆರಡು ಕ್ಲೀನ್ ಆಯಿತು ನೋಡಿ. ನಾನಿಲ್ಲಿ 3 kg ಜವಿ ಗೋಧಿಗೆ 1 kg ರೇಷನ್ ಅಕ್ಕಿ ತಗೊಂಡಿದ್ದೀನಿ. ಇದೇ ಅಕ್ಕಿ ಹಾಕಬೇಕು ಅಂತ ಏನಿಲ್ಲ, ನೀವು ಯಾವ ಅಕ್ಕಿ ಬೇಕಾದ್ರೂ ಹಾಕಬಹುದು. ನಾನಿಲ್ಲಿ ರೇಷನ್ ಅಕ್ಕಿ ಮಾತ್ರ ತಗೊಂಡಿದ್ದೀನಿ. ಈ ರೇಷನ್ ಅಕ್ಕಿ ಹಾಕೋದ್ರಿಂದ ಮೆಂತೆ ಮುದ್ದೆ ತುಂಬ ಸ್ಮೂತಾಗಿರುತ್ತೆ ಫ್ರೆಂಡ್ಸ್. ಬೇಕಾದರೆ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಹಾಗಾಗಿ ನಾನಿಲ್ಲಿ 1 kg ರೇಷನ್ ಅಕ್ಕಿ ತಗೊಂಡಿದ್ದೀನಿ. 3 kg ಜವಿ ಗೋಧಿಗೆ 1 kg ಅಕ್ಕಿ ಕರೆಕ್ಟ್ ಆಗುತ್ತೆ. ಹಾಗಾಗಿ ಈ ಅಕ್ಕಿನ ನಾನು 2 ದಿನ ಮುಂಚೆನೇ ತೊಳೆದು ಚೆನ್ನಾಗಿ ಒಣಗಿಸಿ ಇಟ್ಟಿದ್ದೀನಿ. ಅಕ್ಕಿನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲೀನ್ ಮಾಡಿ ಅದನ್ನು ತೊಳೆದು ಒಣಗಿಸ್ಬೇಡಿ. ಮೊದಲು ಅಕ್ಕಿನ ತೊಳೆದು ಒಣಗಿಸ್ಬಿಟ್ಟು ಕೊನೆಯಲ್ಲಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ. ಇವಾಗ ನಾನು ಅದನ್ನು ಜರಡಿ ಮಾಡ್ತಾ ಇದ್ದೀನಿ. ಜರಡಿ ಮಾಡಿ ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಕೆಳಗಡೆ ಪುಡಿ ಕಲ್ಲುಗಳಿರುತ್ತೆ ಮತ್ತು ಧೂಳಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಈ ರೀತಿ ಜರಡಿ ಮಾಡೋದ್ರಿಂದ ಸ್ವಲ್ಪನೂ ಪುಡಿ ಕಲ್ಲುಗಳು ಇರೋದಿಲ್ಲ, ಅಂದರೆ ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ನೀವೇನಾದರೂ ಸೋನಾ ಅಕ್ಕಿ ಹಾಕೋದಾದರೆ ಈ ರೀತಿ ಜರಡಿ ಮಾಡೋ ಅವಶ್ಯಕತೆ ಇರೋದಿಲ್ಲ, ಏಕೆಂದರೆ ಅದು ಕ್ಲೀನ್ ಆಗಿರುತ್ತೆ. ಹಾಗೇನೂ ಸಹ ಹಾಕಬಹುದು. ನಾನಿಲ್ಲಿ ರೇಷನ್ ಅಕ್ಕಿ ಹಾಕ್ತಾ ಇರೋದು, ಹಾಗಾಗಿ ಈ ರೀತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ಸಣ್ಣ ಅಕ್ಕಿ ಉಳಿದಿದೆ ನೋಡಿ, ಅದನ್ನು ಹಾಕ್ತಾ ಇಲ್ಲ, ಯಾಕೆಂದರೆ ಅದರಲ್ಲಿ ಸಣ್ಣ ಕಲ್ಲುಗಳಿರುತ್ತೆ. ಹಾಗಾಗಿ ಅದನ್ನು ಕೋಳಿ ತಿನ್ನೋದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ 1 kg ರೇಷನ್ ಅಕ್ಕಿ ಕ್ಲೀನ್ ಆಗಿದೆ. ಇವಾಗ ಮೆಂತೆ ಹಿಟ್ಟು ಮಾಡೋದಕ್ಕೆ ಅಂತ ನಾನಿಲ್ಲಿ 3 kg ಜವಿ ಗೋಧಿ ತಗೊಂಡಿದ್ದೀನಿ. ಜವಿ ಗೋಧಿನೇ ಇದು. ನೀವು ಮೆಂತೆ ಹಿಟ್ಟು ಮಾಡಬೇಕು ಅಂತ ಅಂದ್ಕೊಂಡ್ರೆ ದಯವಿಟ್ಟು ಜವಿ ಗೋಧಿನೇ ತಗೊಳ್ಳಿ, ಮಾಮೂಲಿ ಗೋಧಿ ತಗೋಬೇಡಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಜವಿ ಗೋಧಿ ಮತ್ತು
ಮಾಮೂಲಿ ಗೋಧಿ ಎರಡನ್ನು ಮಿಕ್ಸ್ ಮಾಡಿ ಮೆಂತ್ಯ ಹಿಟ್ಟು ಮಾಡ್ತಾರೆ, ಅದಷ್ಟು ಚೆನ್ನಾಗಿ ಬರೋದಿಲ್ಲ. ಈ ರೀತಿ ಜವಿ ಗೋಧಿನೇ ತಗೊಳ್ಳಿ. ಇವಾಗ ಆ ಗೋಧಿನ 2 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ದೀನಿ. ಒಣಗಿಸಿದ ನಂತರ ನಾನಿಲ್ಲಿ ಗೋಧಿನ ಕ್ಲೀನ್ ಮಾಡ್ತಾ ಇದ್ದೀನಿ. ಗೋಧಿನ ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು ಅಂದರೆ, ಮೊದಲು ನಾವು ಜರಡಿ ಮಾಡ್ಕೊಬೇಕು. ಜರಡಿನ ಯಾಕೆ ಮಾಡ್ಕೋಬೇಕು ಅಂದರೆ, ಸಣ್ಣ ಸಣ್ಣ ಕಲ್ಲುಗಳಿರುತ್ತೆ ಮತ್ತು ಮಣ್ಣಿನ ಹೆಂಟೆಗಳು ಇರುತ್ತೆ. ಹಾಗಾಗಿ ಈ ರೀತಿ ಜರಡಿ ಮಾಡ್ಕೊಳ್ಳೋದ್ರಿಂದ ಆ ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಕೆಳಗಡೆ ಹೋಗಿಬಿಡುತ್ತೆ. ನಾವು ಹಾಗೆ ಕ್ಲೀನ್ ಮಾಡೋದ್ರಿಂದ ಆ ಥರ ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಹೋಗೋದಿಲ್ಲ, ಹಾಗೆ ಇರುತ್ತೆ. ಹಾಗಾಗಿ ಗೋಧಿನ ನಾವು ಜರಡಿ ಮಾಡಲೇಬೇಕು. ಜರಡಿ ಮಾಡ್ತಾ ಇದ್ದಾಗಲೇ ವೇಸ್ಟ್ ಎಲ್ಲ ಮೇಲೆ ಬಂದುಬಿಡುತ್ತೆ, ಅದನ್ನು ಆವಾಗಲೇ ಕ್ಲೀನ್ ಮಾಡಬಹುದು. ಜರಡಿ ಮಾಡಿದ ನಂತರ ನಾನಿಲ್ಲಿ ಅದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ 1-2 ಸರಿ ಚೆನ್ನಾಗಿ ಒರೆಸ್ತಾ ಇದ್ದೀನಿ. ಏಕೆಂದರೆ ಗೋಧಿನ ನಾನು ತೊಳೆದಿಲ್ಲ. ಹಾಗೆಯೇ ಬಿಸಿಲಲ್ಲಿ 1-2 ದಿನ ಚೆನ್ನಾಗಿ ಒಣಗಿಸ್ಬಿಟ್ಟು ಆನಂತರ ನಾನಿಲ್ಲಿ ಈ ರೀತಿ ಕ್ಲೀನ್ ಮಾಡ್ತಾ ಇದ್ದೀನಿ. ಇವಾಗ ಕ್ಲೀನ್ ಮಾಡಿದ್ದಾಯಿತು. ಅದನ್ನು ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ತಾ ಇದ್ದೀನಿ. 1-2 ಸರಿ ಒರೆಸಿದ್ರೆ ಸಾಕು, ಅದರಲ್ಲಿರುವಂತಹ ಧೂಳೆಲ್ಲ ಹೋಗ್ಬಿಡುತ್ತೆ. ಇವಾಗ ಅದನ್ನು ಕ್ಲೀನ್ ಮಾಡಿದ್ದಾಯಿತು. ಮೊರದಿಂದ ಕೇರ್ತಾ ಇದ್ದೀನಿ. ಜರಡಿ ಮಾಡಿದ್ದಾಯಿತು ಮತ್ತು ಅದನ್ನೆಲ್ಲ ಕಾಟನ್ ಬಟ್ಟೆಯಲ್ಲಿ ಒರೆಸಿದ್ದಾಯಿತು. ಇವಾಗ ಮೊರದಿಂದ ಕೇರ್ತಾ ಇದ್ದೀನಿ. ಮಿಸ್ಸಾಗಿ ಉಳಿದಿರುವಂತಹ ಧೂಳು ಮೊರದಿಂದ ಕೇರಿದರೆ ಹೋಗ್ಬಿಡುತ್ತೆ. ಹಾಗಾಗಿ ಇವಾಗ 3 kg ಗೋಧಿನ ಕ್ಲೀನ್ ಮಾಡಿದ್ದಾಯಿತು. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಮೊದಲು ನಾನಿಲ್ಲಿ ಮೆಂತ್ಯಕಾಳನ್ನು ಹುರಿತಾ ಇದ್ದೀನಿ. ಮೆಂತ್ಯ ಹಿಟ್ಟನ್ನು ಮಾಡಿಸೋದಕ್ಕಿಂತ ಮೊದಲು ಮೆಂತ್ಯಕಾಳು, ಅಕ್ಕಿ ಮತ್ತು ಉದ್ದಿನಬೇಳೆ ಇವೆಲ್ಲವನ್ನು ಚೆನ್ನಾಗಿ ಹುರಿಬೇಕಾಗುತ್ತೆ. ಹಾಗೆ ಮಾಡಿಸೋದ್ರಿಂದ ಮೆಂತ್ಯ ಹಿಟ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ ಮತ್ತು ರುಚಿನೂ ಇರೋದಿಲ್ಲ. ಹಾಗಾಗಿ ಮೆಂತ್ಯಕಾಳು, ಅಕ್ಕಿ ಮತ್ತು ಉದ್ದಿನಬೇಳೆ ಇವೆಲ್ಲವನ್ನು ಈ ರೀತಿ ಚೆನ್ನಾಗಿ ಹುರಿದು ಮೆಂತ್ಯ ಹಿಟ್ಟನ್ನು ಮಾಡಿಸ್ಬೇಕಾಗುತ್ತೆ. ಇವಾಗ ಮೆಂತ್ಯಕಾಳನ್ನು ಹುರಿತಾ ಇದ್ದೀನಿ. ಇದನ್ನು ಜಾಸ್ತಿ ಹೊತ್ತು ಹುರಿತಾ ಇಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿದ್ರೆ ಸಾಕು. ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ, ಅದನ್ನೊಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ಮೆಂತ್ಯಕಾಳನ್ನು ಜಾಸ್ತಿ ಹೊತ್ತು ಹುರಿಯೋದ್ರಿಂದ ಮುದ್ದೆಯಲ್ಲಿ ಕಹಿ ಅಂಶ ಜಾಸ್ತಿ ಕಾಣಿಸುತ್ತೆ. ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿದ್ರೆ ಸಾಕು. ಇವಾಗ ಅಕ್ಕಿ ಹುರಿತಾ ಇದ್ದೀನಿ. ಅಕ್ಕಿನೂ ಅಷ್ಟೇ ಜಾಸ್ತಿ ಹೊತ್ತು ಹುರಿಯೋದೇನು ಬೇಡ, ಯಾಕೆಂದರೆ 2 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿರೋದ್ರಿಂದ. ಹಾಗೆಯೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿದ್ರೆ ಸಾಕು. ಇವನ್ನೆಲ್ಲ ಈ ರೀತಿ ಚೆನ್ನಾಗಿ ಹುರಿದು ಮೆಂತ್ಯ ಹಿಟ್ಟನ್ನು ಮಾಡಿಸಿ ಮೆಂತ್ಯ ಮುದ್ದೆನ ಮಾಡಿ ತುಪ್ಪದ ಜೊತೆ ತಿನ್ನುವಾಗ ಮುದ್ದೆ ಘಮ ಘಮ ಅಂತ ಇರುತ್ತೆ ಮತ್ತು ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಅಕ್ಕಿನ ಚೆನ್ನಾಗಿ ಹುರಿದಿದ್ದಾಯಿತು. ಆನಂತರ ನಾನಿಲ್ಲಿ ಉದ್ದಿನಬೇಳೆ ಹುರಿತಾ ಇದ್ದೀನಿ. ಉದ್ದಿನಬೇಳೆನೂ ಅಷ್ಟೇ ಜಾಸ್ತಿ ಹೊತ್ತು ಹುರಿಯೋದೇನು ಬೇಡ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿದ್ರೆ ಸಾಕು. ಉದ್ದಿನಬೇಳೆನ ಹುರಿಯುವಾಗ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಗಮ್ ಅಂತ ಬರ್ತಾ ಇದೆ ನೋಡಿ. ಇವಾಗ ಉದ್ದಿನಬೇಳೆ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಇಷ್ಟು ಕಲರ್ ಬರೋವರೆಗೂ ಹುರಿದರೆ ಸಾಕು. ಇವಾಗ ಅದನ್ನು ಒಂದು ಬೇರೆ ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ಉದ್ದಿನಬೇಳೆ, ಅಕ್ಕಿ ಮತ್ತು ಮೆಂತ್ಯಕಾಳು ಇವೆಲ್ಲವನ್ನು ಚೆನ್ನಾಗಿ ಹುರಿದಿದ್ದಾಯಿತು. ಗೋಧಿನ ಹುರಿದಿಲ್ಲ, ಹಾಗೆ ಹಾಕ್ತಾ ಇದ್ದೀನಿ. 3 kg ಜವಿ ಗೋಧಿಗೆ ಅರ್ಧ kg ಮೆಂತ್ಯಕಾಳು ತಗೊಂಡು ಅದರಲ್ಲಿ 3/4 ಭಾಗದಷ್ಟು ಮೆಂತ್ಯಕಾಳನ್ನು ಹಾಕ್ತಾ ಇದ್ದೀನಿ. ಅರ್ಧ kg ಹಾಕಿದರೆ ಕಹಿ ಅಂಶ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ 3 kg ಗೋಧಿಗೆ 1 kg ಅಕ್ಕಿ ಹಾಕ್ತಾ ಇದ್ದೀನಿ ಹುರಿದು. ಅರ್ಧ kg ಉದ್ದಿನಬೇಳೆ ಹಾಕ್ತಾ ಇದ್ದೀನಿ, ಅದನ್ನು ಅಷ್ಟೇ ಹುರಿದು ಹಾಕ್ತಾ ಇದ್ದೀನಿ. ಇವಾಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ರೆಡಿ ಮಾಡಿ ನಾವು ಮೆಂತ್ಯ ಹಿಟ್ಟನ್ನು ಮಾಡಿಸೋದ್ರಿಂದ ಮೆಂತ್ಯ ಹಿಟ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಮುದ್ದೆನೂ ಅಷ್ಟೇ ಚೆನ್ನಾಗಿರುತ್ತೆ. ಈ ಥರ ಹಿಟ್ಟನ್ನು ಮಾಡಿಸೋದ್ರಿಂದ 1 ವರ್ಷ ಇಟ್ಟರೂ ಮೆಂತ್ಯ ಹಿಟ್ಟು ಹಾಳಾಗೋದಿಲ್ಲ. 3 kg ಗೋಧಿ, 1 kg ಅಕ್ಕಿ, 4 kg ಆಯಿತು. ಅರ್ಧ kg ಉದ್ದಿನಬೇಳೆ, ಅರ್ಧ kg ಮೆಂತ್ಯ, ಒಟ್ಟು 5 kg ಆಯಿತು. ಇವಾಗ 5 kg ಹಿಟ್ಟು ರೆಡಿಯಾಗಿದೆ ನೋಡಿ. ಹಿಟ್ಟನ್ನು ಮಾಡಿಸುವಾಗ ಮಾತ್ರ ತರ್ತರಿ ಆಗೋ ಹಾಗೆ ಹಾಕಿಸ್ಕೊಂಡು ಬರಬೇಡಿ, ಪೂರ್ತಿ ನೈಸ್ ಆಗೋವರೆಗೂ ಅದನ್ನು ಹಾಕಿಸ್ಕೊಂಡು ಬನ್ನಿ, ಯಾಕೆಂದರೆ ಮುದ್ದೆ ತುಂಬ ಸ್ಮೂತಾಗಿರುತ್ತೆ. ಹಾಗಾಗಿ ಇವಾಗ ಹಿಟ್ಟನ್ನು ಜರಡಿ ಮಾಡ್ತಾ ಇದ್ದೀನಿ. ನಾವು ಹಿಟ್ಟನ್ನು ಹಾಕಿಸ್ಕೊಂಡು ಬಂದಾಗ ತಕ್ಷಣ ಬಾಕ್ಸಲ್ಲಿ ಹಾಕಿ ಇಡಬಾರ್ದು, ಯಾಕೆಂದರೆ ಈ ರೀತಿ ಜರಡಿ ಮಾಡಿನೇ ನಾವು ಬಾಕ್ಸಲ್ಲಿ ಇಡಬೇಕಾಗುತ್ತೆ. ಮಿಷಿನ್ನಲ್ಲಿ ವೇಸ್ಟ್ ಇರುತ್ತೆ, ಆ ಮಿಷಿನ್ನಲ್ಲಿದ್ದಂತಹ ವೇಸ್ಟು ಹಿಟ್ಟಲ್ಲಿ ಬಂದುಬಿಡುತ್ತೆ. ಈ ರೀತಿ ಜರಡಿ ಮಾಡೋದ್ರಿಂದ ಹಿಟ್ಟು ಕ್ಲೀನ್ ಆಗಿಬಿಡುತ್ತೆ. ನೋಡಿ ಎಷ್ಟು ವೇಸ್ಟ್ ಇದೆ ಅಂತ ತೋರಿಸ್ತಾ ಇದ್ದೀನಿ.
ಇದನ್ನೆಲ್ಲ ನಾವು ಮುದ್ದೆಯಲ್ಲಿ ಹಾಕಿದರೆ ಹಾಗೆ ತಿಂದುಬಿಡ್ತಾರೆ. ಆ ರೀತಿ ಮಾಡೋದು ಬೇಡ. ಹಿಟ್ಟನ್ನು ಹಾಕಿಸ್ಕೊಂಡು ಬಂದಾಗ ಈ ರೀತಿ ಜರಡಿ ಮಾಡಿನೇ ನಾವು ಬಾಕ್ಸಲ್ಲಿ ಹಾಕಿ ಇಡಬೇಕಾಗುತ್ತೆ. ಇವಾಗ 5 kg ಮೆಂತ್ಯ ಹಿಟ್ಟು ರೆಡಿಯಾಗಿದೆ. ಹಿಟ್ಟು ಸ್ವಲ್ಪ ಬಿಸಿ ಇರುತ್ತೆ, ತಕ್ಷಣ ಅದನ್ನು ಬಾಕ್ಸಲ್ಲಿ ಹಾಕಿ ಇಡಬಾರ್ದು. ಹಿಟ್ಟು ಪೂರ್ತಿ ತಣ್ಣಗಾದ ನಂತರ ನಾನಿಲ್ಲಿ ಬಾಕ್ಸಲ್ಲಿ ಹಾಕಿ ಇಡ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಆರೋಗ್ಯಕರವಾಗಿರುವಂತಹ ಮೆಂತ್ಯ ಹಿಟ್ಟನ್ನು ಹೇಗೆ ರೆಡಿ ಮಾಡಿದ್ದೀನಿ ಅಂತ. ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಮೆಂತ್ಯ ಹಿಟ್ಟನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ. ಖಂಡಿತ ಮನೆಯವರೆಲ್ಲರೂ ತುಂಬ ಇಷ್ಟಪಡ್ತಾರೆ ಮತ್ತು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.